ಪಶ್ಚಿಮ ಬಂಗಾಳದ ಸೋನಾರ್ಪುರದಲ್ಲಿ ತೃಣಮೂಲ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ನಡೆದ ಭೀಕರ ದಾಳಿ ಭಾರತೀಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಚುನಾವಣೋತ್ತರ ಹಿಂಸಾಚಾರದಿಂದ ಸಂತ್ರಸ್ತರಾದ ಪಕ್ಷದ ಕಾರ್ಯಕರ್ತರ ಕುಟುಂಬಗಳನ್ನು ಭೇಟಿ ಮಾಡೋಕೆ ತೆರಳಿದ್ದ ಸಂಸದರೊಬ್ಬರ ಮೇಲೇನೆ ಈ ಮಟ್ಟದ ಸಂಘಟಿತ ಹಲ್ಲೆ ನಡೆದಿರುವುದು ದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳ ಭದ್ರತೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಪ್ರಮುಖ ನಾಯಕರೊಬ್ಬರ ಜೀವಕ್ಕೆ ಸಂಚಕಾರ ಬಂದಿರೋದು ಆತಂಕಕಾರಿಯಾಗಿದೆ. ಈ ಘಟನೆ ಕೇವಲ ಒಂದು ರಾಜಕೀಯ ಸಂಘರ್ಷನ ಅಥವಾ ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸುವ ವ್ಯವಸ್ಥಿತ ಪ್ರಯತ್ನನ ಅನ್ನೋ ಚರ್ಚೆ ಆರಂಭ ಆಗಿದ್ದು, ಲೋಕಸಭೆ ಸ್ಪೀಕರ್ ಈ ವಿಷಯದಲ್ಲಿ ವಹಿಸಿರುವ ಮೌನ ಇಡೀ ಸಂಸದೀಯ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಸೋನಾರ್ಪುರದಲ್ಲಿ ಶನಿವಾರದಂದು ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ಇತ್ತೀಚಿನ ವಿಧಾನಸಭೆ ಚುನಾವಣೆ ಫಲಿತಾಂಶದ ನಂತರ ಹತ್ಯೆಗೀಡಾದ ಟಿಎಂಸಿ ಕಾರ್ಯಕರ್ತ ಸಂಜು ಕರ್ಮಾಕರ್ ಅವರ ನಿವಾಸಕ್ಕೆ ಅಭಿಷೇಕ್ ಬ್ಯಾನರ್ಜಿ ಭೇಟಿ ನೀಡಿದ್ರು. ಅವರು ಜನಸಂದಣಿ ನಡುವೆ ಸಾಗ್ತಿದ್ದಾಗ ಉದ್ರಿಕ್ತ ಗುಂಪೊಂದು ಅವರನ್ನು ಸುತ್ತುವರಿದು ಕಲ್ಲು, ಮೊಟ್ಟೆ ಮತ್ತು ಪಾದರಕ್ಷೆಗಳನ್ನು ತೂರೋಕೆ ಆರಂಭಿಸಿತು. ದಾಳಿಕೋರರು ಅತ್ಯಂತ ಕೆಟ್ಟದಾಗಿ ಅಭಿಷೇಕ್ ಬ್ಯಾನರ್ಜಿಯವರ ಮುಖವನ್ನೇ ಗುರಿಯಾಗಿಸಿಕೊಂಡು ಬಲವಾಗಿ ಕಲ್ಲುಗಳನ್ನು ಎಸೆದಿದ್ದು, ಆ ಸಮಯದಲ್ಲಿ ಅವರು ಧರಿಸಿದ್ದ ಪೊಲೀಸ್ ಹೆಲ್ಮೆಟ್ ಅವರ ಪ್ರಾಣ ಉಳಿಸಿದೆ. ಒಂದು ವೇಳೆ ಅವರು ಆ ರಕ್ಷಣಾ ಕವಚವನ್ನ ಧರಿಸದೇ ಹೋಗಿದ್ರೆ ಮುಖ ಮತ್ತು ತಲೆಗೆ ತಗಲ್ತಾ ಇದ್ದ ಆ ಭೀಕರ ಹೊಡೆತಕ್ಕೆ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆಗಳಿದ್ವು ಅಂತ ಹೇಳಲಾಗ್ತಿದೆ. ದಾಳಿಯ ತೀವ್ರತೆಗೆ ಅವರ ಶರ್ಟ್ ಕೂಡ ಹರಿದು ಹೋಗಿದ್ದು, ಭದ್ರತಾ ಸಿಬ್ಬಂದಿ ಅವರನ್ನ ಅತ್ಯಂತ ಕಷ್ಟದಿಂದ ಅಲ್ಲಿಂದ ಕರೆದೊಯ್ದರು. ಈ ಘಟನೆ ನಂತರ ಪಶ್ಚಿಮ ಬಂಗಾಳದಲ್ಲಿ ಭಾರೀ ರಾಜಕೀಯ ಚಂಡಮಾರುತ ಎದ್ದಿದೆ. ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಆಡಳಿತಾರೂಢ ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಆಡಳಿತಗಾರರೇ ಕೊಲೆಗಡುಕರಾಗಿದ್ದಾರೆ, ಬಿಜೆಪಿಗೆ ನಾಚಿಕೆ ಆಗಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಾಳಿಯ ಬಳಿಕ ತೀವ್ರ ಅಸ್ವಸ್ಥರಾದ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ಮೇಲೆ ರಾಜಕೀಯ ಒತ್ತಡ ಹೇರಿ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡೋಕೆ ಸಂಚು ರೂಪಿಸಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ. ಗಾಯಗಳು ಕೇವಲ ಮೇಲ್ಮೈ ಮಟ್ಟದ್ದಾಗಿದ್ದು ದಾಖಲಾತಿ ಅಗತ್ಯವಿಲ್ಲ ಅಂತ ಬಿಂಬಿಸೋಕೆ ಆಡಳಿತ ವ್ಯವಸ್ಥೆ ವೈದ್ಯರ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಟಿಎಂಸಿ ನಾಯಕರು ದೂರಿದ್ದಾರೆ.